ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಆಮೆ ಮೊಲದ ಪಂದ್ಯಗಳು. ಸ್ನೇಹಿತರೆ, ಈ ಕಥೆಯಲ್ಲಿ ನಿಮಗೆ 3 ಕತೆ ಸಿಗುತ್ತೆ. ಎಲ್ಲರೂ ಕೂಡ ಆಮೆ ಮತ್ತು ಮೊಲದ ಕತೆ ಗೊತ್ತೇ ಇದೆ. ಈ ಕತೆ ಅದರ ಕಂಟಿನ್ಯೂಟಿ ಕೂಡ ಇದೆ, ಅಂದರೆ ಮುಂದಿನ ಭಾಗನೂ ಕೂಡ ಇದೆ. ಸೊ ಮೊದಲನೇ ಕತೆ ಏನು ಹೇಳುತ್ತೆ ಅಂದರೆ, ಒಂದು ಕಾಡಿನಲ್ಲಿ ಆಮೆ ಮತ್ತು ಮೊಲ ವಾಸವಾಗಿರ್ತವೆ. ಅವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಮೊಲಕ್ಕೆ ಯಾವಾಗಲೂ ನಾನೇ ವೇಗವಾಗಿ ಓಡೋನು ಅಂತ ಅನ್ನೋ ಜಂಬ ಜಾಸ್ತಿ ಇರುತ್ತೆ. ಈ ರೀತಿ ಮಾತಾಡ್ತಿರಬೇಕಾದ್ರೆ ಆಮೆಗೂ ಮೊಲಕ್ಕೂ ಒಂದು ಸರಿ ಪಂದ್ಯ ಹಾಕ್ಕೊತವೆ. ಯಾರು ಫಾಸ್ಟಾಗಿ ಹೋಗ್ತಾರೆ ನೋಡೋಣ ಅಂತ, ಯಾರು ತನ್ನ ಗುರಿನ ತಲುಪ್ತಾರೆ ನೋಡೋಣ ಅಂತಂದ್ಬಿಟ್ಟು ಎರಡೂ ಕೂಡ ಒಂದು ಗುರಿಯನ್ನು ಗುರುತಿಸ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು ಅಂತ. ಮೊಲ ತನ್ನ ವೇಗವಾಗಿ ಓಡುತ್ತೆ. ಓಡಿ ಮಧ್ಯ ಬಂದು ನಿಂತ್ಕೊಳುತ್ತೆ. ನಿಂತ್ಕೊಂಡು ತಿರುಗಿ ನೋಡುತ್ತೆ. ಆಮೆ ನಿಧಾನ ಹಿಡ್ಕೊಂಡು ಬರ್ತಾ ಇರ್ತದೆ. ಇವತ್ತು ಬರೋ ತನಕ ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮೊಲ ವಿಶ್ರಾಂತಿ ತೊಗೊತ ನಿದ್ದೆ ಹೋಗ್ಬಿಡುತ್ತೆ. ಆದರೆ ಆಮೆ ನಿಧಾನವಾಗಿ ನಡ್ಕೊಂಡ್ಬಂದು ತನ್ನ ಪ್ರಯತ್ನ ಬಿಡದೆ ತನ್ನ ಗುರಿಯನ್ನು ತಲುಪುತ್ತೆ. ಸೊ ಇದರಿಂದ ಮೊಲ ಸೋಲನ್ನು ಕಾಣುತ್ತೆ, ಆಮೆ ಗೆಲುವನ್ನು ಸಾಧಿಸುತ್ತೆ. ಅಂದರೆ ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ, ನಿಧಾನವಾಗಿ ಸಮಾಧಾನದಿಂದ ಎಲ್ಲವನ್ನು ಕೂಡ ಗೆಲ್ಲಬಹುದು ಅಂತ ಹೇಳುತ್ತೆ. ಇದಾದಮೇಲೆ ಮೊಲಕ್ಕೆ ಸ್ವಲ್ಪ ಕೋಪ ಬಂದುಬಿಡುತ್ತೆ. ನಾನು ಇಷ್ಟು ವೇಗವಾಗಿ ಓಡೋನು, ಈ ಓಟದ ಪಂದ್ಯದಲ್ಲಿ ಸೋತ್ಬಿಟ್ನಲ್ಲ ಅಂತ. ಈ ಸರಿ ಮತ್ತೆ ಒಂದು ಸರಿ ಆಮೆ ಹತ್ರ ಬಂದು, ನಾವು ಇನ್ನೊಮ್ಮೆ ಈ ಓಟದ ಸ್ಪರ್ಧೆ ನೀಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಕೇಳುತ್ತೆ. ಈಗಲೂ ಕೂಡ ಆಮೆ ಒಪ್ಕೊಳುತ್ತೆ. ಸರಿ ಆಯಿತು ಅಂತ ಹೇಳ್ತಾರೆ. ಈ ಸಾರಿ ಮೊಲ ಪಂದ್ಯದ ಓಟ ಪ್ರಾರಂಭ ಆಗ್ತಿದ್ದಂಗೆ ಎರಡು ಆಮೆ ಮತ್ತು ಮೊಲ ಓಡ ಸ್ಟಾರ್ಟ್ ಮಾಡ್ತವೆ. ಮೊಲ ಯಾವುದೇ ಕಾರಣಕ್ಕೂ ನಿಲ್ಲದೆ ತನ್ನ ಗುರಿಯನ್ನು ತಲುಪೋವರೆಗೂ ಕೂಡ ಓಡಿ ಈ ಪಂದ್ಯವನ್ನು ಗೆದ್ದುಬಿಟ್ಟು ಖುಷಿ ಪಡುತ್ತೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ವೇಗವಾದ ಮತ್ತು ಸ್ಥಿರವಾದ ಯಾವಾಗಲೂ ಕೂಡ ಗೆಲುವನ್ನು ತರುತ್ತೆ ಅಂತ ತೋರಿಸುತ್ತೆ. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಸರಿ ಆಮೆ ಯೋಚನೆ ಮಾಡುತ್ತೆ, ಅಯ್ಯೋ ಮೊಲ ಗೆದ್ದು ಬಿಡ್ತಲ್ಲ, ನಾನು ಈ ಸರಿ ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಸಾರಿ ಮತ್ತೆ ಬಂದುಬಿಟ್ಟು ಆಮೆ ಬಂದು ಮೊಲ ಹತ್ರ ಕೇಳುತ್ತೆ, ಮೊಲ ಈ ಸರಿ ಮತ್ತೊಮ್ಮೆ ಪಂದ್ಯ ಆಡೋಣ, ಈ ಓಟದಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತೆಲ್ಲ ಹೇಳುತ್ತೆ. ಅದಕ್ಕೆ ಮೊಲ ಒಪ್ಕೊಳುತ್ತೆ. ಸರಿ ಆಯಿತು ಬಾ, ನಿಂಗೆ ಸೋಲ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ದಿದೆ ಅಂದರೆ ಏನು ಮಾಡೋಕ್ಕಾಗತ್ತೆ, ಸೋಲುವಂತೆ ಬಾ ಅಂತ ಹೇಳುತ್ತೆ. ಈ ಸರಿನೂ ಕೂಡ ಪಂದ್ಯವನ್ನು ಒಂದು ನಿರ್ದಿಷ್ಟ ದಾರಿಯನ್ನು ಗುರುತು ಮಾಡ್ತಾರೆ. ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಪಂದ್ಯ. ಮೊಲ ತನ್ನ ಆ್ಯಸ್ ಯೂಶ್ವಲ್ ಇದ್ರ ಪ್ರಕಾರ ವೇಗವಾಗಿ ಸ್ಥಿರವಾಗಿ ಫಾಸ್ಟಾಗಿ ಬರುತ್ತೆ. ಬಂದು ತಕ್ಷಣ ನಿಲ್ಲುತ್ತೆ. ಯಾಕೆ ಅಂದರೆ ಅದರ ಫಿನಿಷಿಂಗ್ ಲೈನ್ ಬಂದು ಒಂದು ನದಿಯ ಆ ಕಡೆ ಇರ್ತದೆ. ಅದಕ್ಕೆ ಮುಂದೆ ಹೋಗಿ ಗೊತ್ತಾಗೋದಿಲ್ಲ, ಅಲ್ಲೇ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಮೆ ನಿಧಾನವಾಗಿ ಬಂದು ನದಿಯನ್ನು ದಾಟಿ ತನ್ನ ಗುರಿಯನ್ನು ಮುಟ್ಟಿ ಗೆಲುವನ್ನು ಸಾಧಿಸುತ್ತೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂದರೆ, ಮೊದಲು ನಮ್ಮ ಸಾಮರ್ಥ್ಯವನ್ನು ನಾವು ಅರ್ಥಕೊಂಡು ವಿಚಾರಿತವಾಗಿ ಆ್ಯಕ್ಟ್ ಮಾಡಿದಾಗ ನಾವು ಗೆಲ್ಲಬಹುದು ಅಂತ ಹೇಳುತ್ತೆ. ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ, ಇನ್ನೂ ಇದೆ. ಆಮೆ ಮೊಲ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರಿಂದ ಮತ್ತೆ ಇಬ್ಬರು ಮಾತಾಡ್ತಾರೆ. ಇಬ್ಬರು ಒಳ್ಳೆಯ ಸ್ನೇಹಿತರು, ನಮ್ಮಲ್ಲಿ ಯಾಕೆ ಜಗಳ ಅಂತ ವಿಚಾರ ಮಾಡ್ತಾರೆ. ಈಗ ಒಂದು ಕೆಲಸ ಮಾಡೋಣ, ನಾವಿಬ್ಬರು ಮತ್ತೊಂದು ಸಲ ಪಂದ್ಯ ಕಟ್ಟೋಣ, ಇದರಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಾವು ನಮ್ಮ ಗುರಿಯನ್ನು ಮುಟ್ಟೋಣ ಅಂತ ಹೇಳ್ತಾರೆ. ಸರಿ ಅಂತಂದ್ಬಿಟ್ಟು ಇಬ್ಬರು ಒಪ್ಕೊತಾರೆ. ಮತ್ತು ಅದೇ ನಿರ್ದಿಷ್ಟವಾದ ಗುರಿನ ಇಡ್ತಾರೆ. ಈಗ ಮೊಲ ಆಮೆಯನ್ನು ತನ್ನ ಮೈ ಮೇಲೆ ಹೊತ್ಕೊಂಡು ನದಿವರೆಗೂ ಸ್ಥಿರವಾಗಿ ಕಂಟಿನ್ಯೂಸ್ ಆಗಿ ಓಡಿ ನದಿವರೆಗೂ ಬಂದು ನಿಲ್ಲುತ್ತೆ. ನದಿಯಿಂದ ಆಮೆ ಮೊಲನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನದಿಯನ್ನು ದಾಟಿ ಇಬ್ಬರು ಕೂಡ ತಮ್ಮ ಗುರಿಯನ್ನು ಮುಟ್ತಾರೆ. ಈ ಕತೆ ಏನು ನೀತಿ ಹೇಳುತ್ತೆ ಅಂತಂದರೆ, ಒಟ್ಟಿಗೆ ನಮ್ಮ ಸಾಮರ್ಥ್ಯದ ಜೊತೆಗೆ ನಾವು ನಮ್ಮ ಗುರಿಯನ್ನು ಸುಲಭವಾಗಿ ಮುಟ್ಟಬಹುದು ಅಂತ ಹೇಳುತ್ತೆ. ಅಂದರೆ ಟೀಮ್ ವರ್ಕು ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಒಟ್ಟಾರೆ ಈ ಕತೆ ನಮಗೆ ಕೆಲವೊಂದು ನೀತಿಗಳನ್ನು ತಿಳಿಸ್ಕೊಡುತ್ತೆ. ಅಂದರೆ ವೇಗವಾದ ಮತ್ತು ಸ್ಥಿರವಾದದ್ದು ಯಾವಾಗಲೂ ಕೂಡ ಗೆಲ್ತಾರೆ ಅಂತ. ಮತ್ತು ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನಾವು ತಿಳಿದುಕೊಂಡು
ನಾವು ಜೀವನದಲ್ಲಿ ಮುಂದೆ ಸಾಗಿದ್ರೆ ನಾವು ಗೆಲ್ಲಬಹುದು ಅಂತ ತೋರಿಸುತ್ತೆ. ಮತ್ತು ನಮ್ಮ ಹತ್ರ ಇರುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ತಂಡದ ಜೊತೆ ಕೆಲಸ ಮಾಡಿದಾಗ ನಾವು ಗೆಲ್ಲುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಮತ್ತು ನಾವು ಯಶಸ್ಸಿಗಿಂತ ಸೋಲುಗಳಿಂದ ಹೆಚ್ಚು ಕಲಿತೀವಿ ಅಂತ ತೋರಿಸುತ್ತೆ. ಪರಿಸ್ಥಿತಿಯ ವಿರುದ್ಧ ಪ್ರತಿಸ್ಪರ್ಧೆನ ಯಾವ ಥರ ಗೆಲ್ಲಬೇಕು ಅಂತ ತೋರಿಸುತ್ತೆ. ಮತ್ತು ನಾಯಕತ್ವದ ಗುಣಗಳನ್ನು ಕಲಿಸ್ಕೊಡುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.